ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೇನಿಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ಕೋಡುಬಳೆ ಮಾಡೋದು, ಚಿಕ್ಕದಾಗಿ ಬೇಕ್ರಿ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬಂದು ಒಂದು ಬೌಲ್ ಅಕ್ಕಿ ಹಸಿಟ್ಟು ತಗೋತೀವಿ ಅಂದರೆ ಅದಕ್ಕೆ ಅರ್ಧ ಕಪ್ ಆಗೋಷ್ಟು ರವೆ ತಗೊಳ್ಳೋದು, ಜೊತೆಗೆ ಮೆಣಸಿನ್ಕಾಯಿ ಪುಡಿ ಮತ್ತು ಸಾಲ್ಟು ಮತ್ತು ಪೆಪ್ಪರ್ ಪೌಡ್ರ್ ಇರುತ್ತಲ್ಲ ಅದು, ಒಂದು ಚಿಟಿಕೆ ಸೋಡಾ ಮತ್ತು ಒಂದು ಚಿಟಿಕೆ ಅರಿಶಿಣ ಪುಡಿ, ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಜೊತೆಗೆ ಕಾಯಿಸ್ಕೋಬೇಕು. ಕಾಯ್ದ ಎಣ್ಣೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಸುಡುತ್ತಲ್ಲ ಅಂತೇಳ್ಬಿಟ್ಟು ಇದರಲ್ಲಿ ಹಾಕೋತಾ ಇದ್ದೀನಿ, ತಿರುಗ್ಕೋತಾ ಇದ್ದೀನಿ. ಅದು ಎಣ್ಣೆ ಎಲ್ಲದಕ್ಕೂ ಹಸಿಟ್ಟಿಗೆ ಹಿಡಿಬೇಕು ಅಂತೇಳ್ಬಿಟ್ಟು ಇನ್ನು ಸ್ವಲ್ಪ ಆರಾದಮೇಲೆ ಅದರಿಂದ ತೆಗೆದಿಟ್ಬಿಟ್ಟು ಚೆನ್ನಾಗಿ ಮಿದ್ದಿಬೇಕು. ಅದನ್ನು ಒಂದು ಸ್ವಲ್ಪ ಎಣ್ಣೆ ಎಲ್ಲದಕ್ಕೂ ಇಟ್ಕೋಬೇಕು. ಇದಾದಮೇಲೆ ಚೆನ್ನಾಗಿ ಇಟ್ಕೊಂಡು ಹಿಂಗೆ ಮಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೋಬೇಕು. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಬೇಕಾದ್ರೆ ಜಾಸ್ತಿ ಏನು ಮನೇಲಿರೋ ಐಟಮ್ನೇ, ಅದು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪನೇ ಮಾಡ್ಕೊಂಡಿದ್ದು ನಾನು, ಹೇಗೆ ಬರುತ್ತೋ ಅಂತೇಳ್ಬಿಟ್ಟು. ಈ ಕೋಡುಬಳೆನಂಥದ್ದು ಮೊದಲನೇ ಸಲ ನಾನು ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಚಪಾತಿ ಹಿಟ್ಟಕ್ಕಿಂತ ಒಂದು ಸ್ವಲ್ಪ ಸ್ಮೂತಾಗಿರಲಿ, ಇನ್ನು ಜಾಮೂನ್ ಮಾಡ್ತೀವಲ್ಲ ಆ ಥರ ಇನ್ನು ಸ್ಮೂತಾಗಿ ಅದು ಕಾಯಿಸಿದ ಎಣ್ಣೆ ಎಲ್ಲ ಹಾಕಾದ್ಮೇಲೆ ಈ ಥರ ಅದು ಮೆತ್ತಗೆ ಅಂದರೆ ಮೆತ್ತಗೆ ಸಾಫ್ಟಾಗಿ ಬಂದುಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಇಡಿ, ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಈ ಥರ ರೌಂಡ್ ಮಾಡ್ಕೊಳ್ಳಿ. ಇನ್ನು ತುಪ್ಪ ಎಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ತುಪ್ಪನಾರು ಹಾಕೋಬೋದು, ಎಣ್ಣೆನಾರು ಹಾಕೋಬೋದು, ನಿಮ್ಮ ಇಷ್ಟ. ಕಾಯಿಸಿ ಇದ್ರದ್ದು ಹಾಕೊಳ್ಳೋದು. ಅದನ್ನು ಸ್ಮೂತಾಗಿರೋದು ನೋಡಿದ್ರೆ ಹಂಗೆ ಮಾಮೂಲಿ ಈ ಥರ ರೊಟ್ಟಿ ಮಾಡ್ಕೊ ತಿಂತೀವಲ್ಲ ಆ ಥರನೇ ಆ ಥರಕ್ಕೂ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ರವೆ ದೋಸೆ ಎಲ್ಲ ಟೇಸ್ಟ್ ಬರುತ್ತಲ್ಲ ಹಂಗೆ. ಇನ್ನು ಈ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಹಾಕಿ ನೋಡೋಣ ಯಾವ ರೀತಿ ಬರುತ್ತೆ ರುಚಿ, ಮತ್ತು ಗರಮ್ ಅಂತದ ಅಂತೇಳ್ಬಿಟ್ಟು ಸ್ವಲ್ಪ ರೌಂಡ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಬಿಸಿ ಮಾಡಿ ಇಟ್ಕೊಂಡಿದ್ದೆ ಎಣ್ಣೆಗೆ. ಇನ್ನು ಜಾಸ್ತಿ ಅದನ್ನೇ ತೋರಿಸಿದ್ರೆ ನಿಮಗೆ ಬೋರ್ ಆಗ್ಬೋದು ಮತ್ತು ಇದಾಗುತ್ತೆ ಅಂತೇಳ್ಬಿಟ್ಟು ಒಂದೊಂದು ಸ್ವಲ್ಪ ಸ್ಕಿಪ್ ಮಾಡಿಬಿಡ್ತಾಯಿದ್ದೀನಿ ವಿಡಿಯೋ. ಡೀಟೇಲಾಗಿರೋ ಥರ ಅನ್ನೋಕ್ಕೋದ್ರೆ ಏನು ಮಾಮೂಲಿ ಮಾಡೋ ಅಡುಗೆನೇ ಇಷ್ಟೊಂದು ಡೀಟೇಲಾಗಿ ಇದು ಮಾಡ್ತಾರಲ್ಲ ಅಂತ ನೋಡೋಕ್ಕೆ ಬೇಜಾರು ಮಾಡ್ಕೋತೀರ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಕಟ್ ಮಾಡಿಬಿಟ್ಟು ಇನ್ನು ಅಲ್ಲೇ ಬೇಯಕ್ಕೆ ಹಾಕ್ಬಿಟ್ಟು, ಇನ್ನು ಟೈಮ್ ಆಗಿಬಿಡುತ್ತೆ ಸ್ಕೂಲ್ಗೆ ಕರ್ಕೊಬರಕ್ಕೆ ಹೋಗೋಕ್ಕೆ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಪಾತ್ರೆ ಇತ್ತು ಅಂತ ತೊಳ್ಕೊಂಡೆ. ಇನ್ನು ಇದು ಬೆಂದಿರುತ್ತೆ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಏನಾದರೂ ಮನೆಗೆ ಮಕ್ಕಳಿದ್ದ ಮನೇಲಿ ಇಂಥ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ಥರ ನಾವು ತಿಂತೀವಿ, ಹಂಗಾಗಿ ಮಾಡ್ತಾ ಇರಬೇಕು. ಇನ್ನು ಒಂದು ಬಾಕ್ಸ್ಗೂ ಹಾಕ್ಕೊಂಡು ಹೋಗೋಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗದೆಲ್ಲ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನೋಡಿ, ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಒಟ್ಟಿನಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಇನ್ನು ತುಂಬ ದಿನ ಗ್ಯಾಪ್ ಆಯ್ತೈತೆ ವಿಡಿಯೋ, ಏನೋ ಒಂದು ಮಾಡೋಣ ಅನ್ಕೋತೀನಿ. ಜೊತೆಗೆ ಇನ್ನು ಮಕ್ಕಳು ಚಿಕ್ಕವರು ನನ್ನ ಮಗನಿಗೆ ಇದೆಲ್ಲ ಮಾಡೋದಂದ್ರೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ಅವ್ನು ಬಂದ್ಮೇಲೆ ಮಾಡ್ತೀನಿ ಅಂತ ಅಂದರೆ ಅವನು ಸುಮ್ಮನೆ ಇರಲ್ಲ. ಚಿಕ್ಕವನು ಅವನು ಎಲ್ಲಿರ್ತಾನೆ, ಅವನು ಎಲ್ಲಿ ಕೂತ್ಕೋತಾನೆ, ಮತ್ತು ಅವನು ಏನು ಮಾಡ್ತಾನೆ ಅದನ್ನು ಇವನು ಮಾಡಬೇಕು. ಅವನು ಏನಾದರೂ ಬಾಕ್ಸ್ ಮೇಲೆ ಈ ಕಡೆ ನಿಂತ್ಕೊಂಡು ನೋಡೋದು, ಇಲ್ಲ ಈ ಕಡೆ ಎಣ್ಣೆ ಹಿಂಗೆ ಒತ್ತೀನಿ ಅಂತ ಮಾಡ್ತೀನಿ ಅಂದರೆ ಇವನು ಮಾಡ್ತೀನಿ ಅಂತ ನಿಂತ್ಕೊಂಡ್ಬಿಡ್ತಾನೆ. ಹಂಗಾಗಿ ಅವ್ನು ಸ್ಕೂಲ್ ಕಳಿಸಿದ್ಮೇಲೆ ಒಂದು ಸ್ವಲ್ಪ ಮಾಡಬೇಕು. ಅವ್ನಿಗೆ ಇದೆಲ್ಲ ಇಷ್ಟ. ನಾನು ಮಾಡ್ತೀನಮ್ಮ, ನಾನು ಎತ್ತುತ್ತೀನಮ್ಮ, ಇದೆಲ್ಲ ಮಾಡ್ತಾನೆ. ಎಲ್ಲ ಅಂತಾನೆ ತಿನ್ನೋಕ್ಕೆ. ನಾವು ತಿಂತೀವಿ, ತಿನ್ನಲ್ಲ ಅಂತಲ್ಲ, ಜಾಸ್ತಿ ಒಂದು ಸ್ವಲ್ಪ ಅವನಿಗೆ ಮನೇಲಿ ಏನಾದ್ರು ಮಾಡ್ಕೊಡೋದು ಇಷ್ಟಪಡ್ತಾವನೆ. ಹಂಗಾಗಿ ಚಿಕನ್ನು ಅಷ್ಟೇ. ಅವತ್ತು ಹೋಗಿದ್ವಲ್ಲ, ಹೇಳಿದ್ದೀನಿ ನೋಡಿ ಹಳೆ ವಿಡಿಯೋದಲ್ಲಿ, ಅಲ್ಲಿ ಏನೇ ತಿಂದರೂ ಅವನಿಗೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗಲ್ಲ. ಏನು ಮನೆಯಲ್ಲಿ ತಂದು ತಿಂದಿದ್ರೇ ಸ್ಯಾಟಿಸ್ಫ್ಯಾಕ್ಷನ್ನು. ಸುಮ್ಮನೆ ಅರ್ಧ ಹೇಳ್ತಾನೆ ಅಷ್ಟೇ,
ಮನೇಲಿ ತರಬೇಕಾಯ್ತಮ್ಮ, ಅಲ್ಲಿ ಯಾಕೆ ಹೋಗಿ ತಿಂದು ಅಂತ ಹೇಳ್ತಾನೆ. ಹಂಗಾಗಿ ಅವ್ರ ಅಪ್ಪನೂ ಮನೆ ಊಟನೇ ಅಷ್ಟು ಇದು ಮಾಡ್ತಾರೆ, ಇವನು ಹಸಿ ಇದ್ದೇನೆ. ಒಬ್ಬೊಬ್ರಿಗೆ ಹಿಡಿಯಲ್ವಲ್ಲ ಹೋಗಿ ಹೋಟ್ಲೂಟ, ಹಂಗಾಗಿ ಹೋಟ್ಲುದಂದರೆ ಹೊಟ್ಟೆ ನೋವು ಬರೋದು ಅದು ಇದು ಅಂತ ನಮ್ಮನೆಯವ್ರಿಗಾಗಲ್ಲ. ಇವ್ನಿಗೆ ಏನು ಅಭ್ಯಾಸ ಅಲ್ಲ, ಅದು ಇವ್ನಿಗೆ ಒಂಥರ ಅಲ್ಲೇನೋ ತಿಂದರೆ ಅಷ್ಟು ಇಷ್ಟ ಆಗಲ್ಲ, ತಿಂದಂಗೆ ಅನ್ಸಲ್ಲ ಅಂತ. ಮನೆಯಲ್ಲಾರು ಹೋಯ್ತಾ ಬರ್ತಾ ಮತ್ತೆ ಮತ್ತೆ ತಗೊಂಡು ತಿಂತಾನೆ. ಅಲ್ಲೇನು ಮಾಡ್ತಾನೆ, ಅಲ್ಲಿ ತಿನ್ನೋಕ್ಕಾಗಲ್ಲ. ಅಲ್ಲೂ ಹೊರ್ಗಡೆ ತಿಂಡಿ ಹಂಗಂತ ಕೊಡ್ಸೋದೇ ಇಲ್ಲ ಅಂತೇನಿಲ್ಲ, ಹೊರ್ಗಡೆ ತಿಂಡಿನೂ ತಿಂತಾನೆ. ಈಗ ಸ್ಕೂಲ್ ಕರ್ಕೊಬರೋಗುವಾಗ ಅಲ್ಲೇ ಯಾಕೆ ಸಾಕ್ಬಿಡ್ತಾನೆ. ಜ್ಯೂಸ್ ಎಷ್ಟೇ ಥರ ಮನೇಲಿ ನಾನು ಮಾಡಿಕೊಟ್ಟಿರಲಿ, ಅಲ್ಲಿ ಕಲರ್ ಜ್ಯೂಸ್ ಇರ್ತದೆ ನೋಡಿ, ಕೋಕಾ ಕೋಲಾದಲ್ಲಿ ಕೂಲ್ ಡ್ರಿಂಕ್ಸ್ ಥರ ಕಾಫಿ ಕಲರ್ದು, ಕಪ್ಪುದು, ಆರೆಂಜು ಮತ್ತು ಗ್ರೀನ್ ಕಲರ್ದು, ಅದೆಲ್ಲ ನೋಡೋಕ್ಕೆ ಅದೇ ಬೇಕು ಅಂತ ಹೇಳ್ತಾನೆ. ನಾವೇನೋ ಏನು ಯೂಸ್ ಆಯಿತೋ ಸದ್ಯಕ್ಕೆ ಆ ಥರ ಬೇಕಾದದಲ್ಲಿ ತಗೊಬಂದು ಮಾಡ್ತೀನಿ ಅಷ್ಟೇ. ಹಂಗಾಗಿ ನೋಡ್ಬೇಕು ಇನ್ನೊಂದ್ಸಲ. ಸಬ್ಜಾ ಸೀಡ್ಸದು ಇವಾಗ ನಿನ್ನೆ ಮೊನ್ನೆಯಿಂದ ಅಂಗಡಿ ತಗ ಬರೋದೇ ತಡ, ಅದನ್ನು ಕುಡಿಯೋಕ್ಕೆ ಇದು ಮಾಡ್ತಾವನೆ. ಅದು ಸೀಡ್ಸ ತಂದು ಏನೋ ಮಾಡಬೇಕು ಒಂದ್ಸಲ, ತೋರಿಸ್ತೀನಿ ಹೆಂಗೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಒಂದು ಗ್ಲಾಸ್ ಇರಲ್ಲ ಅಲ್ಲಿ, ಸುಮ್ಮನೆ ಯಾವತ್ತು ಮಾಡಿರ್ತಾರೋ ಏನೋ, ಒಟ್ಟಿನ ಕುಡಿಯೋದೇ ಇಲ್ಲ ಅಂತ ಏನಿಲ್ಲ, ಕುಡಿತಾನೆ. ನನ್ನ ಮನೇಲಿ ಏನೇ ತಿಂಡಿ ಮಾಡಿಕೊಟ್ರು, ಹೊರಗಡೆ ಮಕ್ಕಳು ಅಂದಮೇಲೆ ನಮ್ಮ ಸಮಾಧಾನಕ್ಕೋಸ್ಕರ ಇದು ಮಾಡಬೇಕಷ್ಟೆ. ಇನ್ನು ನನ್ನ ಚಿಕ್ಕ ಮಗ ನೋಡಿ, ಹಂಗೆ ತಲೆಗೆ ಇದು ಹೊಡೆದ್ಬಿಟ್ಟು ಬಾಗಿಲು, ಅದಕ್ಕೆ ಅದು ಹೊಡೆದ್ಬಿಡ್ತಲ್ಲ ಅಂತ ಅದಕ್ಕೆ ಹೊಡಿಯೋಕ್ಕೆ ಹಂಗೆ ಮಾಡ್ತಾ. ಇನ್ನು ಬೇಕಾದ್ರೆ ಇದು ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬತ್ತೈತೆ, ಒಟ್ಟಿನಲ್ಲಿ ಚೆನ್ನಾಗೂ ಐತೆ ನೋಡಿ. ಇನ್ನೂ ಸ್ವಲ್ಪ ಹಾಕಿದ್ದೀನಿ, ಬೇಯ್ತೈತೆ. ಏನಂದರೆ ಸ್ವಲ್ಪನೇ ಬೇಕಾ, ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ಫಸ್ಟ್ ಹೆಂಗೆ ಬರುತ್ತೋ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದು, ತುಂಬ ಚೆನ್ನಾಗಿ ಬಂದೈತೆ. ಅದು ಗರಂ ಅನ್ನೋದು ಇನ್ನೂ ಚೆನ್ನಾಗಿ ಬಂದೈತೆ. ಆಮೇಲೆ ಮತ್ತು ಉಪ್ಪು ಖಾರ ಎಲ್ಲ ನಾನು ಕಡಿಮೆನೇ ಹಾಕೊಂಡಿದ್ದೀನಿ, ಯಾಕಂದರೆ ನನ್ನ ಮಕ್ಳ ಮೇಲೆ ಖಾರ ಅಂದರೆ ತಿನ್ನಲ್ಲ. ಸುಮ್ಮನೆ ನಾನು ಅವ್ರಿಗೋಸ್ಕರ ಮಾಡಿಬಿಟ್ಟು ತಿನ್ನಲ್ಲ ಅಂದರೆ ಇದಾಗುತ್ತೆ, ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಖಾರನ ಕಡಿಮೆ ಮಾಡಿದ್ದೀನಿ. ಇನ್ನು ಕಲರ್ ಎಲ್ಲ ಚೆನ್ನಾಗಿ ಬಂದೈತೆ, ಸಾಕು. ಇನ್ನು ಊರ ಕಡೆ ಎಲ್ಲ ದೊಡ್ಡದಿಷ್ಟು ರೌಂಡಕ್ಕೆ ಮಾಡ್ತಾರೆ, ಈಗ ಹಬ್ಬ ಬರುತ್ತೆ ಆವಾಗ. ನಾನು ಒಂದು ಸ್ವಲ್ಪ ಬೇಕ್ರಿ ಸ್ಟೈಲೇ ಚಿಕ್ಕದು ಮಾಡ್ತಾರಲ್ಲ, ಅದಕ್ಕೆ ಮಾಡಿದ್ದೀನಿ. ನೋಡಿ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಒಂದ್ಸಲ, ಚೆನ್ನಾಗಿರುತ್ತೆ ಮಾತ್ರ. ನಾನೇ ಹೇಗೆ ಬರುತ್ತೋ ಅಂದ್ಕೊಂಡಿದ್ದೆ, ಚೆನ್ನಾಗೈತೆ. ಅದು ಇಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಾಡ್ಕೋಬೇಕು. ಚೆನ್ನಾಗಿ ಮಿದ್ದಿದ್ಮೇಲೆ ಅದು ಟೇಸ್ಟ್ ಬರುತ್ತೆ, ಸಾಫ್ಟ್ನೆಸ್ ಬರುತ್ತೆ. ಹಂಗೆ ಸಾಫ್ಟ್ನೆಸ್ ಬಂದಮೇಲೆ ಒಂದು 10 ನಿಮಿಷ ಇಟ್ಟಿದ್ದೆ. ಇವನಿಗೆ ಸ್ನಾನ ಮಾಡಿಸ್ಕೊಂಡೆಲ್ಲ ಬಂದೆ, ಆಮೇಲೆ ಹಾಕಿದ್ದೀನಿ ಇದನ್ನು. ನೋಡಿ ಇನ್ನು ಎಷ್ಟು ಚೆನ್ನಾಗಿ ಬಂದೈತೆ, ನೀವೇ ನೋಡ್ತಾ ಇರ್ಬೋದು. ಇನ್ನು ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಮಾಡಬೇಕು, ಹೈ ಫ್ಲೇಮ್ ಇಟ್ಟರೆ ಸಿದೋಗ್ಬಿಡುತ್ತೆ. ಆಮೇಲೆ ತಿನ್ನಕ್ಕೊಂಥರ ಅದೊಂಥರ ಚೆನ್ನಾಗಿರುತ್ತೆ. ಈಗ ಊರ ಕಡೆ ಎಲ್ಲ ಹಂಗೆ ತಾನೆ, ಏನೋ ರೊಟ್ಟಿ ಹಾಕಿದರೆ ತವ ಮೇಲೇ ಇಟ್ಬಿಡ್ತಿದ್ರು, ಸೀದೋಗಿರೋ ರೊಟ್ಟಿ ಅದು ಕರುಮ್ ಅನ್ನುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ತಿನ್ನೋಕ್ಕೆ ಹೊಲ್ತಕ್ಕೆ ಹಿಂಗೆ ಕಸ ಹೊತ್ಕೊಂಡು ಹೋಗೋದು ಎಲ್ಲ ಅದನ್ನು ತಿನ್ಕೊಂಡು ಹೋಗೋರು. ಅಷ್ಟೇ ಟೇಸ್ಟ್ ಅದೊಂಥರ ಬರುತ್ತೆ. ಈಗ ಮುದ್ದೆನೂ ಅಷ್ಟೇ, ಮುದ್ದೆನ ಸೀದೋಗಿರೋ ಮುದ್ದೆ ತಿಂದು ನೋಡಿ, ಅದ್ರ ಕೆಳಗಡೆ ಮುದ್ದೆ ಎಲ್ಲ ಮಾಡಾದ್ಮೇಲೆ ಚಕ್ಲ ಇರುತ್ತಲ್ಲ ಕೆಳಗಡೆ ಸೀದೋಗಿರೋ ಥರ, ಅದು ತಿಂದು ನೋಡಿ, ಅದು ಇನ್ನೂ ಟೇಸ್ಟು. ಒಂದೊಂದು ಥರ ಟೇಸ್ಟ್ ಅಷ್ಟೇ. ಟೇಸ್ಟ್ ಎಲ್ಲ ಥರನೂ ಇರುತ್ತೆ, ಅದು ನಮ್ಗೆ ಇಷ್ಟ ಆಗಬೇಕಲ್ಲ, ಒಂದೊಂದು ಇಷ್ಟ ಆಗಲ್ಲ. ಫ್ಲೇವರು ಒಂದೊಂದು ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಇದೇನು ಈ ಥರ ಎಲ್ಲ ಅಂತ ಅನಿಸುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಅವ್ರವ್ರ ಟೇಸ್ಟಿಗೆ ತಕ್ಕನಕ್ಕೆ ಮಾಡ್ಕೊಳ್ಳಿ, ತಿನ್ನಿ, ಖುಷಿಯಾಗಿರಿ ಅಷ್ಟೇ. ನೋಡಿ ಈ ಥರ ಬಂದೈತೆ, ಚಿಕ್ಕದೇ ಸ್ಮಾಲಾಗಿ ಮಾಡ್ಕೊಂಡಿದ್ದೀನಿ ನಾನು. ಚೆನ್ನಾಗೈತೆ, ಗರಂ ಅನ್ನೋದ್ಕಂತೂ ಸೂಪರ್. ಸ್ವಲ್ಪನೇ ಮಾಡ್ಕೊಂಡಿರೋದು ಸಾಕಂತ ಎಲ್ಲರೂ ಬಾಕ್ಸ್ಗೆ ಹಾಕಕ್ಕೆ ಅಂತ ಹೇಳ್ಬಿಟ್ಟು, ಖಾರ ಇರದೇ ಇರೋದು ಇಷ್ಟಪಡ್ತಾನೆ ಅಂದ್ಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು. ಇನ್ನು ನಾಳೆ ಸಂಡೇ ಏನು ಮಾಡ್ತಾನೋ ಗೊತ್ತಿಲ್ಲ, ನೋಡೋಣ ನನ್ನ ಮಗ ಹಂಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಇನ್ನು ನೋಡಿ ಈ ಥರ ಬಂದೈತೆ.
ನಾನು ಬಾಣಲಿ ಒಳಗಡೆಗೆ ಬಲ್ದ ಕೈಯಲ್ಲಿ ಹಾಕ್ತಾ ಇರೋದು. ಮಕ್ಕಳನ್ನ ಬಲ್ದ ಕೈಯಲ್ಲಿ ನನಗೆ ಎತ್ಕೊಳಕ್ಕೆ ಬರಲ್ಲ, ಎಡ್ದ ಕೈಯಲ್ಲೇ ಎತ್ಕೊಳ್ಳೋದು. ಹಿಂಗೆ ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸ್ತೈತೆ, ಆ ಕೈಯಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಇನ್ನು ನನ್ನ ಮಗನ ಸ್ಕೂಲ್ ಟೈಮ್ ಆಯಿತು ಅಂತೇಳ್ಬಿಟ್ಟು ಕರ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಎಷ್ಟೊತ್ತಿಗಾಗುತ್ತೋ ಏನೋ ಟೈಮ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಕ್ಕಂತೂ ಆಯ್ತಾಯಿಲ್ಲ. ಅವನಿದ್ದಾಗ ಇವನಿದ್ದಾಗ ಅವನು ಇನ್ನು ಎಲ್ಲ ಕಾಯ್ತಾ ಇದ್ದಾರೆ. ಫಸ್ಟೇ ಹೋಗ್ಬಿಡ್ತಾರೆ. ಇನ್ನು ಕೆಲವರು ಒಂದೊಂದು ಸಲ ಟೈಮ್ ಆಗಿರುತ್ತೆ, ಬಿಡಲ್ಲ, ಹಂಗಿರುತ್ತೆ. ನಾನು ಹೆಚ್ಚು ಕಡಿಮೆ ಹೋಗ್ತೀನಿ ಒಟ್ನಲ್ಲಿ ಡೈಲಿ. ಇನ್ನೂ ಒಂದು ಸ್ವಲ್ಪ ಹೊತ್ತೆಲ್ಲ ಮನೇಲಿ ಬಂದು ಕರ್ಕೊಬಂದು ಊಟ ತಿನ್ನಿಸಿ ಅವ್ರಿಗೆ ಆವಾಗಲೇ ಹೋಮ್ವರ್ಕು ಬರೆದ್ಬಿಡ್ತಾನೆ. ಒಂದು ಸ್ವಲ್ಪ ಹೊತ್ತು ಊಟ ಎಲ್ಲ ತಿಂದಾದ್ಮೇಲೆ ಆವಾಗಲೇ ಹೋಮ್ವರ್ಕು ಬರ್ಕೊತಾನೆ. ಇನ್ನು ಮಳೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು, ಮಳೆ ಬಂದು ನಿಂತಿತ್ತು ಸಂಜೆ. ಇನ್ನು ಹಾಲೆಲ್ಲ ಕುಡ್ದು ಆಗಿತ್ತಲ್ಲ ಅಂದ್ಬಿಟ್ಟು ಒಳಗೆ ಇದ್ರಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಆಚೆ ಕರ್ಕೋದೆ. ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿದ್ರು. ಇನ್ನು ಮನೇಲೆ ಒಂದು ಸ್ವಲ್ಪ ಕೋಸಿತ್ತು, ಅದೇ ಮಾಮೂಲಿ ಕೋಸು, ಎಲೆಕೋಸು. ಅದನ್ನು ಸ್ವಲ್ಪ ಗೋಬಿ ಮಾಡೋಣ ಈ ಮಳೆಗೂ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಾರ್ನ್ಫ್ಲೋರು ಜೊತೆಗೆ ಮೈದಾ ಹಿಟ್ಟು, ಪೆಪ್ಪರ್ ಪೌಡ್ರು ಮತ್ತು ಮೆಣಸಿನ್ಕಾಯಿ ಪೌಡ್ರು. ನಾನು ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ ಪೌಡ್ರು. ಅಷ್ಟೇ, ಜಾಸ್ತಿ ಏನಿಲ್ಲ. ಖಾರ ಆದರೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಒಂದೇ ವಿಡಿಯೋದಲ್ಲಿ 2 ರೆಸಿಪಿ ಮನೆಯಲ್ಲೇ ನಮ್ಮ ಸ್ಟೈಲಲ್ಲಿ ಮಾಡೋ ರೆಸಿಪಿನ ತೋರಿಸಿದ್ದೀನಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲೋರು ರುಚಿಗೆ ಎಷ್ಟು ಬೇಕೋ ಅದು ರುಚಿ ಹಾಕ್ಕೋಬೇಕು. ಇನ್ನು ಇದನ್ನು ಸ್ವಲ್ಪ ಹೊತ್ತು ಬಿಸಿ ನೀರಿಗೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ. ಬೆಚ್ಚಗಿರೋ ನೀರಲ್ಲಿ ಅದಕ್ಕೆ ಔಷಧಿ ಜಾಸ್ತಿ ಹೊಡಿತಾರೆ ಇದನ್ನು ಎಲೆಕೋಸಿಗೆ, ಬೇಗ ಹುಳ ಆಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಸ್ವಲ್ಪ ಹೊತ್ತು ಹಂಗೆ ಇಟ್ಟಿದ್ದೆ. ಇನ್ನು ಕಲಸಿಟ್ಕೊಂಡಿರೋದನ್ನ ಬಾಣಲಿಗೆ ಹಾಕಿದ್ದೀನಿ. ಇದು ನೋಡಿ ಸ್ವಲ್ಪ ಫಸ್ಟು ಅದು ಕಾರ್ನ್ಫ್ಲವರ್ ಅಲ್ವ, ಗಟ್ಟಿಗೆ ಮೆತ್ಕೊಬಿಡುತ್ತೆ ಅದು. ಹಾಗಾಗಿ ಚೆನ್ನಾಗಿ ಬಂದಿತ್ತು ಟೇಸ್ಟು. ಇನ್ನು ಒಂದು ಸೈಡು ಟೊಮೆಟೊ ಕೆಚಪ್ ಮಾಡ್ಕೊಳ್ಳೋಕ್ಕೆ 1-2 ಸಣ್ಣ ಟೊಮೆಟೊನ ರುಬ್ಬಿಟ್ಕೊಂಡಿದ್ದೀನಿ. ಇನ್ನು ಬಾಣಲೆಗೆ ಎಣ್ಣೆ, ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ದಪ್ಪ ಮೆಣಸಿನ್ಕಾಯಿ, ಚಾಪ್ಸ್ ಮೆಣಸಿನ್ಕಾಯಿ ಇತ್ತಲ್ಲ ಅದೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದು ಮನೇಲೇ ನಾವು ಮನಸ್ಸು ಮಾಡಿದ್ರೆ ಅಷ್ಟೇ, ಎಂಥ ದೊಡ್ಡ ರೆಸಿಪಿನೂ ಚಿಕ್ಕದಾಗಿ ನಮ್ಮ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಐಟಮ್ ಆಯಿತೋ ಅದರಲ್ಲೇ ಮಾಡ್ಕೋಬೋದು. ಮಾಡಬೇಕಷ್ಟೆ, ಮಾಡೋ ಮನಸ್ಸು ನಮಗೆ ಇರಬೇಕಷ್ಟೇ. ಇನ್ನು ಸ್ವಲ್ಪ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಾರ್ನ್ಫ್ಲೋರ್ನ ಒಂದು ಸ್ವಲ್ಪ ನೀರೊಳಗಡೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಅದರೊಳಗಡೆ ಹಾಕೋದು. ಅದೊಂದು ಸ್ವಲ್ಪ ಬೆಂದಾದ್ಮೇಲೆ ಟೊಮೊಟೊ ಸಾಸ್ ಇರುತ್ತಲ್ಲ ಅದೊಂದು ಸ್ವಲ್ಪನ ರುಬ್ಬಿಟ್ಕೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದು ರಸ ಇರುತ್ತಲ್ಲ ಅದೆಲ್ಲ ಹೋಗೋ ಗಂಟನು. ಇನ್ನು ಕೊನೆಯಲ್ಲಿ ಅದು ರಸ ಎಲ್ಲ ಹೀರ್ಕೊಂಡಾದ್ಮೇಲೆ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಗೋಬಿ ರೆಡಿ ಆಗುತ್ತೆ ನೋಡಿ. ಇಷ್ಟೇ. ಇನ್ನು ನೈಟ್ ಸಂಜೆ ಆಗಿದ್ದಿದ್ದು. ನೈಟಿನ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ನೋಡಿ ಒಟ್ಟಿಗೆ ತೊಳೆದು ಮಾಡಿಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇನ್ನು ಬೆಳಗ್ಗೆಗೆ ಅಂತೇಳ್ಬಿಟ್ಟು ಬಾದಾಮಿ ನೈಟೇ ನೆನೆ ಹಾಕೋಣ ಅಂತೇಳ್ಬಿಟ್ಟು ಹಾಕಿದ್ದೀನಿ. ಇನ್ನು ನನ್ನ ಮಕ್ಕಳಿಬ್ರು ಮಲ್ಕೊಂಡ್ರು. ನಾನೊಂದು ಸ್ವಲ್ಪ ಊರಿಂದ ಅದು ಎಲೆ ತಂದಿತ್ತು ಅಂತೇಳ್ಬಿಟ್ಟು ನಾಟಿ ಎಲೆನೇ ಹಾಕೋತೀನಿ. ನಾನು ಯಾವಾಗಾದ್ರು ಇದ್ದರೆ ಹಾಕೋತೀನಿ, ಇಲ್ಲದೆ ಹೋದರೆ ಇಲ್ಲ. ನಮ್ಮ ಗಿಡದ್ದೆಲೆ ಆಯ್ತಲ್ಲ ಅದನ್ನು ಹಾಕೋತೀನಿ. ಇನ್ನು ಸ್ವಲ್ಪ ಹೊತ್ತು ಹೂವು ಇತ್ತು ಅಂತೇಳ್ಬಿಟ್ಟು ಎಲೆ ಹಾಕೊಟ್ಟಾದ್ಮೇಲೆ ಕಟ್ತಾಯಿದ್ದೀನಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ಯಾರೆಲ್ಲ ನೋಡ್ತಾ ಇದ್ದೀರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇನ್ನು ಈ ಹೂವದ ಮೇಲೆಲ್ಲ ಯಾಕೆ ಇಷ್ಟ ಆಯಿತೋ ಗೊತ್ತಿಲ್ಲ. ಫಸ್ಟು ಯಾರು ಕಟ್ಟೋರು ಅಂತಿದ್ದೆ. ಆ ಸ್ಮೆಲ್ಲೇ ಆಯ್ತಿರ್ಲಿಲ್ಲ ಮಲ್ಲಿಗೆ ಹೂದು ಇದೆಲ್ಲ. ಈ ಹೂವದು ಮಾತ್ರ ಸ್ಮೆಲ್ಲು ನನಗೆ ಅಷ್ಟೊಂದು ತುಂಬ ಇಷ್ಟ ಆಗ್ಬಿಟ್ಟೈತೆ. ಇವಾಗಂತೂ ಸುಮ್ಮನೆ ಆದ್ರೂ ವಾರ ಇಲ್ಲದೆ ಹೋದ್ರೂ ಸರಿನೇ, ನಾನು ಮುಡ್ಕೊಳ್ಳಲ್ಲ. ಆದ್ರೂ ತಗೊಂಡು ಕಟ್ಟಬೇಕು ಅನ್ನೋ ಆಸೆ. ಫೋಟೋಕ್ಕಾರ ಹಾಕೋಕ್ಕೆ ಸಲುವಾಗಿ ತಗೋತೀನಿ. ಇಷ್ಟ ಆಗ್ಬಿಟ್ಟೈತೆ. ಹಂಗಾಗಿ ತುಂಬ ಅದು ಯಾಕೋ ಜಾಸ್ತಿ ಇಷ್ಟ ಆಗ್ಬಿಡ್ತು ಮರಳಿ ಹೂವು. ಥ್ಯಾಂಕ್ ಯು ಸೋ ಮಚ್.